ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿಮ್ಮ ಸಿರಿಮನೆಗೆ ಸ್ವಾಗತ. ಈ ಕಡೆ ಬಾರೋ. ನಿಮ್ಮ ಸಿರಿಮನೆಗೆ ಸ್ವಾಗತ. ಇವತ್ತಿನ ಲಕ್ಷ್ಯ ಮಾತಾಡಿ. ಇವತ್ತಿನ ಡೇ ಬಂದು ಸಂಡೇ. ಚೆನ್ನಾಗಿ ನಿದ್ದೆ ಹೊಡೆಯೋಣ ಅಂದರೆ ಇದು ವಾಕಿಂಗ್ ಕರ್ಕೊಂಡು ಸಂಡೇ ಸ್ಪೆಷಲ್ ಏನು ಮಗ? ವಾಕಿಂಗ್ ಅಲ್ಲ ಮಗನೇ? ವಾಕಿಂಗ್ ವಾಚ್ ಕಟ್ಕೊಂಡ್ ಬಂದಿಲ್ವಲ್ರ ಒಬ್ರು? ಎಷ್ಟು ದೂರ ನಡಿತೀವಿ ಅಂತ ನೋಡೋದಿಕ್ಕೆ ಒಬ್ರಾದ್ರೂ ವಾಚ್. ನನ್ನ ಮೊಬೈಲ್ ಅಲ್ಲ. ಎಷ್ಟು ವಾಕಿಂಗ್ ಮಾಡ್ತೀವಿ, ಎಷ್ಟು ದೂರಕ್ಕೆ, ಎಷ್ಟು ಕಿಲೋಮೀಟರ್ ಆದ್ರೂ ಹೋಗ್ತೀವಿ ಅಂತ ನೋಡ್ಬೋದಿತ್ತು. ನನ್ನ ವಾಚ್ ನಿಮ್ಮ ಫೋನ್ಗೆ ಕನೆಕ್ಟ್ ಆಗಿರೋದು ಮೋಸ್ಟ್ಲಿ ಆಗೋದು. ಇವತ್ತಿನ ಡೇ ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದ ತಕ್ಷಣ ವಾಕಿಂಗ್ ಹೊರಟಿದ್ದೀವಿ. ಅದು ಎಲ್ಲಿಗೆ ಅಂದರೆ ಕಬ್ಬನ್ ಪಾರ್ಕ್ಗೆ. ನಿನ್ನೆ ಎಲ್ಲ ಮನೆ ಕ್ಲೀನ್ ಮಾಡಿ ಫುಲ್ಲು ಒಂದು ಟಯರ್ಡ್ ಫೀಲ್ ಆಗಿತ್ತು. ಎಲ್ಲೂ ಹೋಗೋದು ಬೇಡಪ್ಪ, ಚೆನ್ನಾಗಿ ನಿದ್ದೆ ಮಾಡೋಣ ಇವತ್ತು ಸಂಡೇ ಅಂತ ಅಂದ್ಕೊಂಡಿದ್ದೆ. ಜೊತೆಗೆ ಸ್ವಲ್ಪ ಶಾಪಿಂಗ್ ಕೂಡ ಇತ್ತು, ಹಬ್ಬಕ್ಕೆ ಮನೆಗೆಲ್ಲ ಶಾಪಿಂಗ್ ಮಾಡುವಂಥದ್ದಿತ್ತು. ಅದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ರೆ ಬೆಳಗ್ಗೆನೇ 5:15 ನಮ್ಮ ಮನೆಯವರು ಎದ್ದೇಳ್ಸೋಕ್ಕೆ ಶುರು ಮಾಡಿದರು. ಎಲ್ಲ ಎದ್ದೇಳಿ ಮೇಲೆ ಬೇಗ ವಾಕಿಂಗ್ ಹೋಗೋಣ ಅಂತ. ನನಗೆ ಏನಂತಂದರೆ ಸಂಡೇ ಒಂದಿನಾದರೂ ಫ್ರೀ ಸಿಗಬೇಕಪ್ಪ ವಾಕಿಂಗಿಂದ. ಡೈಲಿ ವಾಕಿಂಗ್ ಮಾಡ್ತಾನೆ ಇರ್ತೀವಿ, ಸಂಡೇ ಒಂದಿನಾದರೂ ನಿದ್ದೆ ಮಾಡೋಣ ಅಂತ. ಜೊತೆಗೆ ಹಿಂದಿನ ದಿನ ಅಷ್ಟೆಲ್ಲ ಮನೆ ಕ್ಲೀನಿಂಗ್ ಕೆಲಸ ಅಂದರೆ ಇಷ್ಟಿರುತ್ತೆ ಅಲ್ವಾ. ಆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿ ಸಾಕಾಗಿರುತ್ತೆ. ನಿದ್ದೆ ಮಾಡೋಣ, ಇನ್ನೊಂದಿನ ಇದೆ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು, ಅಷ್ಟೊಂದು ಕೆಲಸ ಇರುತ್ತೆ ಎಲ್ಲ ಅಂತ ಆ ಥರ ಯೋಚನೆ ಮಾಡ್ಕೊಂಡು ನಾನು ನಿದ್ದೆ ಮಾಡ್ತಾಯಿದ್ರೆ ನಮ್ಮ ಮನೆಯವರು ಮಕ್ಕಳನ್ನ ನಮ್ಮನ್ನೆಲ್ಲ ಎದ್ದೇಳಿಸಿ ನಡೀರಿ ಸಾಕು ನಿದ್ದೆ ಮಾಡಿದ್ದು, ಆಮೇಲೆ ಬೇಕಾದ್ರೆ ಮಧ್ಯಾಹ್ನ ಹೊತ್ತು ಬೇಕಾದ್ರೆ ನೀವು ನಿದ್ದೆ ಮಾಡಿದ್ರಾಯ್ತು, ವಾಕಿಂಗ್ ಹೋಗೋಣ ಅಂತ ಇವತ್ತು ಕಬ್ಬನ್ ಪಾರ್ಕಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಜೊತೆಗೆ ನೀವು ಮಾರ್ಕೆಟ್ ರೋಡ್ ಅನಿಸುತ್ತೆ ಇದು, ಇಲ್ಲಿ ಬರಬೇಕಾದ್ರೆ ಫುಲ್ ಪಾರಿವಾಳದು ಒಂದು ಒಂಥರ ಬಂಚಲ್ಲಿ ನೋಡೋ ಥರ ಪಾರಿವಾಳಗಳು ರೋಡ್ ಸೈಡಲ್ಲಿ ಇರ್ತವೆ. ಇದು ಯಾವಾಗಲೂ ಹೋಗ್ಬೇಕಾದ್ರೆ ನಾವು ನೋಡ್ಕೊಂಡು ಹೋಗ್ತಾಯಿದ್ವಿ. ಅಂದರೆ ಯಾವತ್ತೂ ಕೆಳಗಡೆ ಎಲ್ಲ ಹಿಡಿದೆಲ್ಲ ಪಾರಿವಾಳ ಹತ್ರ ಎಲ್ಲ ಹೋಗಿರಲಿಲ್ಲ. ಬಟ್ ನಮ್ಮ ಚಿಂಟುಗೆ ಏನಂದರೆ ಅವನಿಗೆ ಪ್ರಾಣಿ ಪಕ್ಷಿ ಅಂದರೆ ಭಾಳ ಇಷ್ಟ ಆಗುತ್ತೆ. ಅವನಿಗೋಸ್ಕರ ಒಂದು ಸರಿನಾದರೂ ಹತ್ತಿರ ಹೋಗಿ ಬರಲಿ ಅಂತ ಹೇಳಿ ಅಲ್ಲಿ ಸ್ಟಾಪ್ ಮಾಡಿ ಸ್ವಲ್ಪ ಹೊತ್ತು ಹಲ್ಲು ಆಟ ಆಡಿಸ್ಕೊಂಡು ಆನಂತರ ಕಬ್ಬನ್ ಪಾರ್ಕಿಗೆ ಬಂದ್ವಿ. ಅಪ್ಪ ಫೈನಲಿ ಇವತ್ತು ವಾಕಿಂಗಿಗೆ ಕಬ್ಬನ್ ಪಾರ್ಕಿಗೆ ಬಂದ್ವಿ. ಸುಮಾರು ದಿನದಿಂದ ಅನ್ಕೊತಾ ಇದ್ವಿ ವಾಕಿಂಗ್ನ ಕಬ್ಬನ್ ಬರಬೇಕು ಅಂತ. ಟೈಮ್ ಆಗ್ತಾ ಇರಲಿಲ್ಲ. ಸ್ವಲ್ಪ ಇನ್ನೂ ಬೇಗನೆ ಬರಬೇಕಾಗಿತ್ತು. ಟೈಮ್ ಆಯ್ತು 7 ಗಂಟೆ, 6 ಗಂಟೆ 5:15 ಬರಬೇಕಿತ್ತು. ಇವರಿಬ್ಬರು ಎದ್ದೇಳೋದು ಸ್ವಲ್ಪ ಲೇಟ್ ಮಾಡಿದ್ರು, ಹಾಗಾಗಿ ಲೇಟ್ ಆಯಿತು ಬರೋದು. ಎಷ್ಟು ಜನ ವೀಕೆಂಡ್ ಅಥವಾ ವೀಕ್ ಡೇಸ್ ಸೈಕಲೆಲ್ಲ ಹೋಗೋದಿತ್ತು. ಹೋಗೋ ನೆಟ್ಟಿಗೆ ನಡೀತಾನೆ ಸೈಕಲ್ ತುಳಿತೀಯಪ್ಪ ನೀನು. ಅವನಿಗಿಲ್ಲೆಲ್ಲ ಸೈಕಲ್ ತುಳಿತಾ ಇರೋದ್ರಿಂದ ನಾನು ಸೈಕಲಲ್ಲೇ ಬರ್ಬೋದಿತ್ತಲ್ಲ ಅಂತ. ನೆಕ್ಸ್ಟ್ ಇನ್ನು ಬರಂತೆ ಹೋಗು. ಓಕೆ, ಫುಲ್ಲು ವಾಕಿಂಗ್ ಮಾಡೋದು. ಅಪ್ಪ ಮಗ ಇಬ್ಬರು ಮುಂದೆ ಹೋಗ್ತಾ ಇದ್ದಾರೆ. ನಾನು ಹೇಳಕ್ಕೆ ಬಂದೆ ಆಗಲೇ ಮರ್ತೋದೆ. ಎಷ್ಟು ಜನ ಕಬ್ಬನ್ ಪಾರ್ಕಿಗೆ ಬರ್ತೀರಾ ನನ್ನ ವೀಡಿಯೋಸಲ್ಲಿ ವಾಕಿಂಗ್ ಮಾಡೋಕ್ಕೆ? ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ಎಷ್ಟು ಜನ ವಾಕಿಂಗ್ ಬರ್ತಿದ್ದೀರೋ ಅಂತ. ಬಟ್ ನಮಗೆ ಸ್ವಲ್ಪ ದೂರನೇ ಆಯಿತು. ಮಕ್ಳಿಗೋಸ್ಕರ ಇಲ್ಲಿ ಫಾರ್ ಚೇಂಜ್ ಅಂತ ಹೇಳಿ ಕರ್ಕೊಂಬಂದಿದ್ದು. ಅಲ್ಲಿಂದ ಇಲ್ಲಿವರೆಗೂ ಬಂದು ವಾಕಿಂಗ್ ಮಾಡೋದನ್ನ ಅಲ್ಲೇ ಮನೆ ಹತ್ರನೇ ಮಾಡ್ಕೊಂಬಿಡ್ಬೋದು ಅಷ್ಟೇ. ಬಟ್ ಫಸ್ಟ್ ಚೇಂಜ್ಗೋಸ್ಕರ ಬಂದಿದ್ದು. ಎಷ್ಟು ಜನ ಇದ್ದಾರೆ ಅಂತೀರಾ? ಅಬ್ಬಾ, ಅದು ವೀಕೆಂಡ್ ಬೇರೆ. ಪಾರ್ಕಿಂಗ್ ಅಂತೂ ಇನ್ನೂ ಸಿಗೋದಿಲ್ಲ, ಅದೇ ಕಷ್ಟ. ಎಲ್ಲೋ ಪಾರ್ಕಿಂಗ್ ನಿಲ್ಲಿಸ್ಬಿಟ್ಟು ಬಂದಿದ್ದಾಯಿತು. ಇಲ್ಲ ವಾಕಿಂಗಲ್ಲಿದ್ದಾರೆ. ಇದು ಪಪ್ಪು ಜಪಾನೀಸ್ ಅವ್ರದ್ದೊಂದು ವೀಡಿಯೋ ನೋಡ್ತೀವಲ್ಲ, ಗೊತ್ತಾ? ಅದರಲ್ಲಿ ಇದನ್ನು ಯಾಕೆ ಹಾಕಿದ್ದಾರೆ ಅಂತ ಹೇಳ್ತಾಯಿದ್ರು. ಇದು ಬಂದು ಅಲ್ಲಿ ಜಪಾನೀಸಲ್ಲಿ ಕಣ್ಣು ಕಾಣಿಸ್ತಿರೋರಿಗೆ ಪ್ರತಿಯೊಬ್ಬರು ರೋಡಲ್ಲಿ, ನಾನು ಜಪಾನೀಸ್ ಅವ್ರದ್ದೊಂದು ವೀಡಿಯೋ ನಾನು ನೋಡ್ತೀನಿ, ಅದರಲ್ಲಿ ಹೇಳಿದ್ದು ಈ ಥರ ಸ್ಟ್ರೈಟ್ ಲೈನಿಂಗ್ ಟೈಲ್ಸ್ ಹಾಕೋದು ಯಾಕೆ ಅಂದರೆ ಕಣ್ಣು ಕಾಣಿಸ್ದೇ ಇರೋರಿಗೆ ಇದ್ರ ಮೇಲೆ ಅವರು ಹೋದರೆ ಅವರಿಗೆ ರೂಟ್ ಹೇಗೆ ಹೋಗುತ್ತೆ ಏನು ಎತ್ತ ಅಂತ ಹೇಳಿ ಅವ್ರಿಗೆ ಗೊತ್ತಾಗತ್ತಂತೆ. ಯಾಕಂದರೆ ಸ್ಟ್ರೈಟ್ ಲೈನ್ಸ್ ಇದೆಯಲ್ವಾ, ಇದು ಸ್ಟ್ರೈಟ್ ಇದೆಯಾ ಹೇಗಿದೆ ಏನು ಅನ್ನೋದು ಅಲ್ಲಿ ಗೊತ್ತಾಗತ್ತಂತೆ. ಜಪಾನೀಸಲ್ಲಿ ಪ್ರತಿಯೊಂದು ಫುಟ್ಪಾತಲ್ಲೂ ಈ ಥರದ್ದು ಹಾಕಿರ್ತಾರಂತೆ. ಅಲ್ಲಿ ಮಧ್ಯದಲ್ಲಿ ಸರ್ಕಲ್ ಟೈಪ್ ಬರುತ್ತಂತೆ ಒಂದು. ಅಲ್ಲಿ ಬಂದಾಗ ಅಲ್ಲಿ ವೇಸ್ ಇದ್ದಾವೆ ಅಂತ, ಲೆಫ್ಟು ರೈಟು ವೇ ಇದ್ದಾವೆ ಸರ್ಕಲ್ ಟೈಪಲ್ಲಿ. ಆವಾಗ ಅಲ್ಲಿ ಅವರು ಯಾವ ಕಡೆ ಬೇಕೋ ಆ ಕಡೆ ಟರ್ನ್ ಮಾಡ್ಕೋಬೋದು. ಅವರು ಕೋಲ್ ಇಟ್ಕೊಂಡು ಹೋದರೆ
ಇದು ಸ್ಟ್ರೈಟ್ ಹೋಗುತ್ತೆ. ಮತ್ತು ಇನ್ನೊಂದೇನಂದರೆ ನಾವು ನಡೀತಾ ಇದ್ದರೆ ನಮ್ಮ ಕಾಲಲ್ಲಿ ಫೀಲ್ ಗೊತ್ತಾಗುತ್ತಲ್ಲ ಸ್ಟ್ರೈಟ್ ಲೈನ್, ಆವಾಗ ಇದು ಸ್ಟ್ರೈಟ್ ಅಂತ. ಇದು ಕಣ್ಣು ಕಾಣಿಸ್ತಾ ಇರೋರಿಗೆ ಅಂತಲೇ ಜಪಾನೀಸಲ್ಲಿ ಈ ಥರ ಮಾಡಿರ್ತಾರಂತೆ. ಮತ್ತು ಅಲ್ಲಿಂದ ಇಲ್ಲಿ ತಂದು ಕೆಲವೊಂದು ನಾನು ವೀಡಿಯೋಸ್ ಏನಾದರೂ ನೋಡ್ತಾ ಇರ್ತೀನಿ, ಅವಾಗ ಕೆಲವೊಂದು ಇನ್ಫಾರ್ಮೇಷನ್ಸ್ ಗೊತ್ತಾಗುತ್ತೆ. ಹೋಗ ಮುಂದೆ ಮಗ, ನಿಮ್ಮ ಅಪ್ಪನ ಲೆವೆಲಿಗೆ ಓಡಬೇಕಷ್ಟೇ. ಓಡಬೇಕ? ನಾನೇನು ಇಬ್ಬರೂ ಬಿಟ್ಟು ಹೋಗ್ತೀನಿ, ನಾನಂತೂ ನಮ್ಮ ಯಜಮಾನ್ರ ಹತ್ರಕ್ಕೆ ಹೋಗ್ಲಾ? ಅಲ್ಲಿ ನೋಡಲ್ಲ ನೀರಿಲ್ಲ ಪಾಪ, ಬಿಸಿಲು. ಈ ಬಿಸಿಲಿಗೆ ಇನ್ನು ಹೆಂಗಾಗುತ್ತೆ, ಫುಲ್ ರೋಸ್ ರೋಸ್ ರೋಸ್. ಚೆನ್ನಾಗಿ ಹುಲ್ ಬಿಟ್ಟಿದೆ ಅಲ್ಲ, ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ ಫುಲ್ ರೋಸ್. ಹಾಂ ನಡೀರಿ ಹೊರಡೋಣ. ನಮ್ಮ ಚಿಂಟು ಚೈತುಗೆ ಇಬ್ಬರಿಗೂ ವಾಕಿಂಗ್ ಮಾಡೋ ಮೂಡಿಲ್ಲ, ಜೊತೆಗೆ ಸ್ವಲ್ಪ ಬಿಸಿಲು ಕೂಡ ಶುರುವಾಗಿದೆ. ಯಾಕಂದರೆ ನಮ್ಮ ಮಕ್ಕಳನ್ನ ಎದ್ದೇಳಿಸಿ ಅವ್ರು ಫ್ರೆಶ್ ಅಪ್ ಮಾಡಿಸ್ಕೊಂಡು ಅವ್ರೆಲ್ಲ ರೆಡಿ ಮಾಡ್ಕೊಂಡು ನಾವು ಹೊರಡೋಷ್ಟರಲ್ಲಿ ನಿಜ ಟೈಮ್ ಆಗಿತ್ತು. ಸ್ವಲ್ಪ ಲೈಟಾಗಿ ಬಿಸಿಲು ಶುರುವಾಗಿತ್ತು. ಬಿಸಿಲಲ್ಲೆಲ್ಲ ವಾಕಿಂಗ್ ಕಷ್ಟ, ಬಟ್ ಅಲ್ಲಂತೂ ಎಲ್ಲರೂ ಜಾಗಿಂಗ್ ಮಾಡ್ತಾಯಿದ್ರು. ಜೊತೆಗೆ ನಾಯಿಗಳನ್ನೆಲ್ಲ ಕರ್ಕೊಂಬಂದಿದ್ರು. ನನ್ನ ಮಗನಿಗಂತೂ ಭಾಳ ಖುಷಿ ಆಗೋಯಿತು ನಾಯಿಗಳೆಲ್ಲ ನೋಡಿದ ತಕ್ಷಣ. ಅಲ್ಲಿ ಹಾಗೆ ಕೆಲವೊಂದನ್ನು ತೋರಿಸ್ಕೊಂಡು ಮಕ್ಕಳಿಗೆ ಹೈಕೋರ್ಟ್ ಆಗ್ಬೋದು, ಆಮೇಲೆ ಗ್ರಂಥಾಲಯ, ಲೈಬ್ರರಿ, ಆನಂತರ ವಿಧಾನಸೌಧ, ಈ ಥರದ್ದೆಲ್ಲ ತೋರಿಸ್ಕೊಂಡು ನಮ್ಮ ಮನೆಯವರು ಮಕ್ಕಳಿಗೆಲ್ಲ ರೌಂಡ್ ಓಡಿಸ್ತಾಯಿದ್ರು. ಯಾಕಂದ್ರೆ ಬೇಜಾರಾಗಬಾರ್ದಲ್ವಾ ಇದು ಹೀಗೆ ಅಂಥೇಳಿ. ಬಟ್ ನಮ್ಮ ಚಿಂಟುಗೆ ತುಂಬ ಇಷ್ಟವಾಗಿದ್ದ ಪ್ಲೇಸ್ ಅಂದರೆ ಇಲ್ಲಿ ನಾಯಿ ಇದ್ದಿದ್ದು. ಸುಮಾರು ವೆರೈಟೀಸ್ ನಾಯಿಗಳಿದ್ವು. ಇದು ಪೂರ್ತಿ ಒಂಥರ ನಾಯಿಗಳನ್ನ ಇಡೋದಕ್ಕೆ ಅಂತಲೇ ಇದೆ ಅನ್ನೋ ಥರ ಇದ್ವು. ಅದೆಲ್ಲ ನೋಡಿಕೊಂಡು ಸಣ್ಣ ಪುಟ್ಟ ಅಲ್ಲೂ ಕೂಡ ಕೆಲವೊಂದು ವುಡ್ಡಲ್ಲಿ ಮಾಡಿರುವಂಥದ್ದು ಬಿಗ್ ಚೇರ್ ಅದೆಲ್ಲನೂ ಕೂಡ ಇತ್ತು. ಅದೆಲ್ಲ ನೋಡ್ತಾ ಹಾಗೆ ಇದು ಬಂದು ವಿಧಾನಸೌಧ, ಅದನ್ನು ಕೂಡ ನೋಡಿಕೊಂಡು ಕೆಲವೊಂದು ಫೋಟೋಸ್ ಎಲ್ಲನೂ ಕೂಡ ತೊಗೊಂಡ್ವಿ. ಇಲ್ಲಂತೂ ಕೆಲವೊಬ್ಬರು ಫೋಟೋಶೂಟ್ ಮಾಡಿಸ್ತಾಯಿದ್ರು, ಪ್ರೀ ವೆಡ್ಡಿಂಗ್ದು ಕೂಡ ನಡೀತಾ ಇತ್ತು. ನಾನು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಆನಂತರ ಕೆಲವೊಬ್ಬರು ಡ್ಯಾನ್ಸ್ಗಳೆಲ್ಲ ಮಾಡ್ಕೊಳ್ತಾಯಿದ್ರು. ಒಂಥರ ಎಲ್ಲನೂ ಚೆನ್ನಾಗಿತ್ತು ಫ್ರೆಂಡ್ಸು. ಒಂಥರ ವೀಕೆಂಡ್, ಹ್ಯಾಪಿ ವೀಕೆಂಡ್ ಅಥವಾ ಹ್ಯಾಪಿ ಸಂಡೇ ಅನ್ನೋ ಥರನೇ ಇತ್ತು. ನಾನು ಇದ್ರದ್ದೊಂದು ಶಾರ್ಟ್ಸು ಕೂಡ ಹಾಕಿದ್ದೆ ಅವತ್ತಿನ ದಿನ ಹೋಗಿದ್ದು. ನಮ್ಮ ಮನೆಯವ್ರು ಏನಂದರೆ ಅವರು ವಾಕಿಂಗ್ ಅಂದರೆ ಓಡ್ತಾ ಇರ್ತಾರೆ. ನಮ್ಗೆ ಅವ್ರ ಲೆವೆಲಿಗೆ ಓಡೋದಕ್ಕಾಗಲಿ ಹೋಗೋದಕ್ಕಾಗಲಿ ಆಗೋದಿಲ್ಲ. ನಮಗೆ ನನ್ನ ಮಕ್ಳಿಗೆ ಎಲ್ಲಿ ನೋಡಿದ್ರು ನಿಂತರು ಕೂತರು ಫೋಟೋ ತೊಗೊಳ್ಳೋದು ಜಾಸ್ತಿ ಹುಚ್ಚು. ಅದಕ್ಕೆ ಬೈತಾ ಇರ್ತಾರೆ, ನೋಡ್ಕೊಂಡು ಮುಂದೆ ಬರೋಣ ಅನ್ನಲ್ಲ, ಎಷ್ಟೊತ್ತು ನಿಂತ್ಕೊತೀರ ಒಂದೇ ಕಡೆ ಅಂತ. ಅದು ಬೇರೆ ಬಿಸಿಲಲ್ವಾ, ಅಲ್ಲಿ ಫೋಟೋ ತೊಗೊಳಕ್ಕೂ ಆಗ್ತಾಯಿರಲಿಲ್ಲ, ಮುಖಕ್ಕೆ ಬಿಸಿಲು ಹೊಡಿತಾ ಆಯಿತು. ಫೈನಲಿ ಹಂಗೆ ಎಲ್ಲ ನಿಂತ್ಕೊಂಡು ಒಂದೆರಡು ಫೋಟೋಸ್ಗಳೆಲ್ಲ ತೊಗೊಂಡು ಹತ್ತಿರದಿಂದ ಯಾವತ್ತೂ ನೋಡಿರಲಿಲ್ಲ. ಇಷ್ಟು ಹತ್ತಿರದಿಂದ ಇದೇ ಫಸ್ಟು ನೋಡಿದ್ದು. ಯಾವಾಗಲೂ ಹೋಗ್ತಾ ರೋಡಲ್ಲಿ ಹಾಗೆ ಕಾರಲ್ಲಿ ಹೋಗ್ತಾ ನೋಡ್ಕೊಂಡು ಹೋಗೋದು ಈ ಥರ ಇತ್ತು ಅಷ್ಟೇ. ಹತ್ತಿರದಲ್ಲಿ ಹೋಗಿ ನೋಡಿರಲಿಲ್ಲ. ಇನ್ನು ಕಬ್ಬನ್ ಪಾರ್ಕಿಗೆಲ್ಲ ಸ್ಕೂಲಿಂದನೂ ಕೂಡ ನಮ್ಮ ಮಕ್ಕಳಿಗೆಲ್ಲ ಕರ್ಕೊಂಬಂದಿದ್ರು, ಅದೆಲ್ಲ ನೋಡಿದರು. ಬಟ್ ಇವೆಲ್ಲ ಹೈಕೋರ್ಟ್ ಇವೆಲ್ಲ ಕೂಡ ಏನು ನೋಡಿರಲಿಲ್ಲ. ಒಳಗಡೆ ಮಕ್ಕಳದೇ ಗೇಮ್ ಪ್ಲೇ ಏರಿಯಾ ಎಲ್ಲ ಇದೆಯಲ್ಲ ಅದೆಲ್ಲನೂ ಕೂಡ ಮಾಡಿದರು. ಬಟ್ ಚೆನ್ನಾಗಿತ್ತು ಫ್ರೆಂಡ್ಸು. ಅಂದರೆ ಅಪರೂಪಕ್ಕೆ ಒಂದು ಸರಿನಾದರೂ ಅದು ತಿಂಗ್ಳಿಗೆ ಒಂದು ಸರಿನೋ ಅಥವಾ ನಮಗೆ ಯಾವಾಗ ಫ್ರೀ ಆಗುತ್ತೋ ಆವಾಗ ಮಕ್ಕಳು ಕರ್ಕೊಂಬಂದು ಈಗೆಲ್ಲ ಓಡಾಡಿಕೊಂಡು ಬೆಳಗ್ಗೆ ಹೊತ್ತು ಓಡಾಡಿದ್ರೆ ಬೆಸ್ಟ್. ಇಲ್ಲ ಅಂತಂದರೆ ಸಂಜೆ ಹೊತ್ತು ಬರಬೇಕು. ನನ್ನ ಪ್ರಕಾರ ಬೆಳಗ್ಗೆ ಹೊತ್ತು ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಒಳ್ಳೆ ಗಾಳಿ ಹವಾ ಸಿಗುತ್ತೆ ಬೆಳಗ್ಗೆ ಹೊತ್ತು. ಮಕ್ಕಳಿಗೂ ಕೂಡ ಒಂಥರ ಫ್ರೆಶ್ ವಾತಾವರಣ ಇರುತ್ತೆ, ಒಳ್ಳೆ ವಾಕಿಂಗ್ ಮಾಡ್ದಂಗೆ ಫೀಲ್ ಆಗುತ್ತೆ. ಅಪ್ಪ ಮಗ ಅಲ್ಲಿ ಹಬ್ಬ ಎಷ್ಟು ತಣ್ಣಗಿದೆ ಅಂತೀರ ವಾತಾವರಣ. ಸೂಪರಾಗಿದೆ ಮಾತ್ರ, ತಣ್ಣ ಗಾಳಿ. ವಾರದಲ್ಲಿ ಒಂದಿನಾದರೂ ಅಥವಾ ತಿಂಗಳಿಗೆ ಒಂದು ಸರಿನಾದರೂ ಈ ಥರ ಓಡಾಡಬೇಕಪ್ಪ. ಮಿನಿಮಮ್ 1 hour ವಾಕಿಂಗ್ ಆಗಿದೆ. ಚೈತುಗೆ ಬಿಕ್ಕಳಿಕೆ ಶುರುವಾಗಿದೆ. ಫುಲ್ ಬಿಕ್ಕಳಿಸ್ತಾ ಇದ್ದಾರೆ ಚೈತು. ಚಿಂಟು ಹೋಗೋಣ ಅಂತ ಹೇಳ್ತಾ ಇದ್ದಾನೆ. 1 hour ವಾಕಿಂಗ್ ಮಾಡೋಷ್ಟರಲ್ಲೇ ಸುಸ್ತಾಗೋದ್ರು ಮಕ್ಕಳು. ಈ ಕಡೆ ಹೋಗೋಷ್ಟು 1 hour, ಆ ಕಡೆಯಿಂದ ಬರೋಷ್ಟು 1 hour. ಟೋಟಲ್ 1 hour ಅಷ್ಟೇ. 1 hour ಮಾಡಿದ್ವಿ. ಸ್ವಲ್ಪ ಬಿಸಿಲು ಅನಿಸುತ್ತಲ್ವ ಅಲ್ಲಲ್ಲಿ, ಆವಾಗ ಒಂದು ಸ್ವಲ್ಪ ಟೈರ್ಡ್ ಫೀಲ್ ಆಗುತ್ತೆ. ನನ್ನ ಮಗಳಿಗೆ ಬೇರೆ ಮಾವಿನಕಾಯಿ ಸಿಕ್ಬಿಟ್ಟಿದೆ, ತುಂಬ ದೊಡ್ಡದು ಮಾವಿನಕಾಯಿ ಅಂತ. ಒಟ್ಟು ಚೆನ್ನಾಗಿ ಟೈಮ್ ಪಾಸ್ ಆಗೋದು. ಬಂದರೆ ಇಲ್ಲಿ ಮಕ್ಳು ಕರ್ಕೊಂಡ್ಬಂದರೆ ಓಡಾಡಿಕೊಂಡು. ಚಿಂಟು ಫುಲ್ ಕೋಪ ಮಾಡ್ಕೊಂಡಿದ್ದಾನೆ ನನ್ನ ಮೇಲೆ, ಮುನ್ಸ್ಕೊಂಡಿದ್ದಾನೆ. ಮುಖದಲ್ಲಿ ಕೋಪ ಬಂದಿದೆ, ಕಣ್ಣಲ್ಲಿ ನೀರು ತುಂಬಿದೆ. ಯಾಕೆ ಚಿಂಟು ನೋಡಿ ಮಾತೇ ಆಡಿಸ್ತಾ ಇಲ್ಲ ನಮ್ಮನ್ನು. ಹಾಂ, ಅವ್ನಿಗೆ ನಾಯಿ ಜೊತೆ ಫೋಟೋ ತೆಗಿಯೋಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ ನನಗೆ ಭಯ ಫ್ರೆಂಡ್ಸ್, ಇನ್ನೇನಿಲ್ಲ. ಆಲ್ರೆಡಿ ಒಂದ್ಸರಿ ಇಂಜೆಕ್ಷನ್ ಹಾಕ್ಸಿದಾಗಿದೆ ನಾಯಿ ಕಚ್ಚಿರೋದಕ್ಕೆ. ಸ್ವಲ್ಪ ಮುಖ ತೋರಿಸಿ ಸರ್. ಮಾತಾಡಿಸ್ತಾ ಇಲ್ಲ ಅವ್ನು ನನ್ನನ್ನು. ಮಾತಾಡಿಸ್ಬೇಡ ನೀನು ಮತ್ತೆ ನನ್ನನ್ನು ಯಾವತ್ತೂ ಮಾತಾಡಿಸ್ಬೇಡ ಚಿಂಟು. ಅದು ಸಾಕಿರೋ ನಾಯಿ ಮಗ ಅವ್ರಿಗೆ. ನೀನು ಹಂಗೆಲ್ಲ ಹತ್ತಿರ ಹೋಗೋದು, ಅದು ಕಚ್ಚೋದು. ಯಾವತ್ತು ಪ್ರಾಣಿಗಳಿಗೆ
ಪ್ರಾಣಿಗಳಿಗೆ ಇರಿಟೇಟ್ ಮಾಡಬಾರ್ದು, ಮಾಡಿದ್ರೆ ಅವು ಬೇರೆ ರೀತಿಯಾಗಿ ರಿಯಾಕ್ಟ್ ಮಾಡ್ತವೆ. ಮಾಡಲ್ಲ, ಒಂದು ಫೋಟೋ ಅಲ್ಲಿ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡು ಹೋಗು. ನೋಡಿ ಬೇಡ ಸುಮ್ಮನೆ ಅಲ್ಲಿ ಬೇಡ ಬಾ, ನೀನು ದೊಡ್ಡವನಂದ್ಮೇಲೆ ನಿಜ ಸಾಕ್ತೀನಿ. ನಡಿ ನಾನು ಆಯ್ತು, ನಾನು ನೀನು ನೋಡ್ಕೊತೀನಿ ಅಂದರೆ ತರಿಸ್ತೀನಿ ಬೇಕಾದ್ರೆ, ನಿನಗೋಸ್ಕರ ಸಾಕೋದಕ್ಕೆ ಒಂದು ನಾಯಿನೂ ರೆಡಿ ಆಯಿತಾ? ಹಾಂ, ತರಿಸೋಣ ಒಂದು ನಾಯಿನ. ನೀನು ದೊಡ್ಡವನಾಗು, SLC ಮುಗಿದ್ಮೇಲೆ ತರಿಸ್ಕೊಡ್ತೀನಿ ಒಂದು, ಆಯಿತಾ? ಹಾಂ, ವೀಸಿಂಗ್ ಇರೋರಿಗೆ ಸಾಕು ಪ್ರಾಣಿಗಳೆಲ್ಲ ಮನೇಲಿ ಇಟ್ಕೋಬಾರ್ದು ಅಂತ, ನೀನು ದೊಡ್ಡವನಾದ್ಮೇಲೆ ಕೊಡಿಸ್ತೀನಿ. ಓಕೆ? ಹಾಂ, ಓಕೆನಾ? ಈ ನಮ್ಮ ಚಿಂಟು ಕೋಪ ಮಾಡಿಕೊಂಡು ಅಳೋದೆಲ್ಲ ಮಾಡಬಾರ್ದು. ನೋಡಲಿ ಫೇಸ್ ತೋರಿಸು. ಫನ್ಸೂನಿಗೆ ವೀಸಿಂಗು, ಡಾಕ್ಟರ್ ಹೇಳಿದ್ದಾರೆ ವೀಸಿಂಗ್ ಇರೋರಿಗೆಲ್ಲರಿಗೂ ಸಾಕು ಪ್ರಾಣಿಗಳೆಲ್ಲ ಮನೇಲಿ ಇಟ್ಕೋಬಾರ್ದು, ವೀಸಿಂಗ್ ಇರೋರು ಸಾಕಬಾರ್ದು, ಯಾಕಂದರೆ ಅದರಿಂದ ಇನ್ಫೆಕ್ಷನ್ ಆಗುತ್ತೆ ಅಂತ ಎಲ್ಲನೂ. ನನ್ನ ಸೈಟಿಗೆ ಇನ್ಫೆಕ್ಷನ್ ಅಂತ ಹೇಳಿದಾಗಲೇ ಯಾವುದೂ ಸಾಕಬೇಕು ಅನ್ನೋ ಪ್ಲ್ಯಾನಿಂಗ್ ಮಾಡಿರಲಿಲ್ಲ. ಬಟ್ ಇವ್ನು ಹುಟ್ಟಿದ ಮೇಲೆ ಇವನಂತೂ ಬುದ್ಧಿ ಮನೇಲಿ ಭಾಳ ಹಿಂಸೆ ಕೊಟ್ಟ ಅಂತ ಹೇಳಿ ಈಗ ಒಂದು 2-3 ವರ್ಷದ ಹಿಂದೆನ ತರಿಸಿದ್ದು ತರಿಸ್ದೆ. ಬಟ್ ಸಖತ್ ಹಿಂಸೆ ಆಗೋಯ್ತು ಅಂದ್ಬಿಟ್ಟು ವಾಪಸ್ ಕೊಟ್ಬಿಟ್ವಿ. ಏನು ಮಾಡೋದು, ಪ್ರಾಣಿ ಅಂದರೆ ಭಾಳ ಇಷ್ಟ ಇವನಿಗೆ. ನಾಯಿಗಳು ಹೋಗ್ತಾ ಇದ್ದಾವೆ ಇಲ್ಲಿ, ನಮಗೆ ಭಯ ಆಗುತ್ತೆ. ನೀನು ದೊಡ್ಡವನ ಅಂದಮೇಲೆ ಖಂಡಿತ ಕೊಡಿಸ್ತೀನಿ ನಾನು, ಆಯಿತಾ? ಯಾವತ್ತೂ ಯಾರಿಗೂ ಇದು ಮಾಡಬಾರ್ದು, ಸರಿನಾ? ದೊಡ್ಡವನ ಅಂದಮೇಲೆ ಕೊಡಿಸ್ತೀನಿ. ನಾನು ಆಲ್ರೆಡಿ ಹೇಳಿದಾಗೆ ನಮ್ಮ ಚಿಂಟುಗೆ ಪಕ್ಷಿಗಳು ಪ್ರಾಣಿ ಅಂದರೆ ತುಂಬ ಇಷ್ಟ. ಅವನಿಗಂತೂ ಒಂದು ನಾಯಿ ಮರಿನಾದರೂ ಮನೇಲಿ ಸಾಕಬೇಕು ಅಂತೇಳಿ ಹೇಳ್ತಾನೆ ಇರ್ತಾನೆ. ಜೊತೆಗೆ ಪಕ್ಷಿಗಳ್ನೂ ಕೂಡ ಸಾಕಬೇಕು ಅಂತ ಹೇಳ್ತಾ ಇರ್ತಾನೆ ಚಿಂಟು. ಅಮ್ಮ ಮನೇಲಿ ಸಾಕಿದ್ವಿ, ಅದಕ್ಕೆ ನಾವು ಒಂದು ಜ್ವರ ಬಂತು ಅಂದರೆ ಅದು ಹಕ್ಕಿ ಕಾಯಿಲೆ ಥರ ಒಂದಿಂದ ಒಂದಕ್ಕೆ ಅಂತ ಹೇಳಿ ಎಲ್ಲದಕ್ಕೂ ಬಂದು ಪಕ್ಷಿಗಳು ಸತ್ತೋದ್ವು. ಇನ್ನು ಪ್ರಾಣಿ ಸಾಕೋಣ ಅಂದರೆ ಇವರಿಗೆ ವೀಸಿಂಗ್ ಇರೋದ್ರಿಂದ ಡಾಕ್ಟರ್ ಮೆನ್ಷನ್ ಮಾಡಿದ್ದಾರೆ ಸಾಕು ಪ್ರಾಣಿಗಳು ಸಾಕಬೇಡಿ ಅಂತ. ಹಾಗಾಗಿ ಸಾಕ್ತಾ ಇಲ್ಲ. ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದ ನನ್ನ ಮೇಲೆ. ಎಲ್ಲೋದ್ರು ನಾನು ನನ್ನ ಮಗಳು ಯಾವಾಗ ಜೋಡಿ ವಾಕಿಂಗ್ ಮಾಡಿ ಸುಸ್ತಾಗಿ ಫುಲ್ ಮೀಲ್ಸ್ ತಿನ್ನೋದಕ್ಕೆ ಬಂದ್ವಿ. ವಾಕಿಂಗ್ ಮಾಡಿ ಕಲಿಸೋದು ಡಬಲ್ ತಿನ್ನೋದು ಹಂಗಾಗಿದೆ. ವಾಕಿಂಗ್ ಮಾಡಿ ಎಷ್ಟು ಕ್ಯಾಲೋರೀಸ್ ಬರ್ನ್ ಮಾಡಿದ್ವು ಏನೋ ಗೊತ್ತಿಲ್ಲ, ಅದಕ್ಕೂ ಡಬಲ್ ತಿಂದು ಜಾಸ್ತಿ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು. ಇವತ್ತು ಸಂಡೇ ಆಗಿದ್ದರಿಂದ ಒಂಥರ ನಾನ್ ವೆಜ್ಜೇ ನಮಗೆ ಫಸ್ಟು ಬರುತ್ತೆ ತಿನ್ನೋದಕ್ಕೆ. ಏನಾದರೂ ಹೋಗೋಣ ನಾನ್ ವೆಜ್ ತಿನ್ನೋಣ ಅಂತ. ಹಾಗಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂದು ಹೋಟ್ಲಿಗೆ ಹೋದ್ವಿ. ಇಲ್ಲಿ ಬಂದು ಲಿವರ್ ಫ್ರೈ, ಆಮೇಲೆ ಕಾಲು ಸೂಪು, ಪೋಟಿ ಗೊಜ್ಜು, ಆಮೇಲೆ ಇನ್ನೊಂದು ಏನೋ ತೊಗೊಂಡ್ರು ನಮ್ಮ ಮನೆಯವರು, ಬಿರಿಯಾನಿ, ಇನ್ನೂ ಏನೋ ತೊಗೊಂಡ್ವಿ ಫ್ರೆಂಡ್ಸ್. ಅದಕ್ಕೆ ಕೆಲವೊಂದು ನನಗೆ ಕೈಮಾ ಗೊಜ್ಜು, ಕರೆಕ್ಟ್ ಕೈಮಾ ಗೊಜ್ಜು ಎಲ್ಲ. ಬಟ್ ಏನಂದರೆ ಇದು ರಂಗಣ್ಣ ಮಿಲ್ಟ್ರಿ ಹೋಟ್ಲು, ಇದು ಒಂದೇ ಬ್ರಾಂಚ್ ಅಂತ ಇರೋವಂಥದ್ದು. ಇದು ಜಯನಗರ ರೋಡಲ್ಲೆಲ್ಲ ಬರುತ್ತೆ ಅನಿಸುತ್ತೆ. ನಾವು ಫಸ್ಟು ತಿಂತಾ ಇದ್ವಿ, ಅಂದರೆ ನಮ್ಮ ಚೈತು ಎಲ್ಲ ಹುಟ್ಟಕ್ಕೆ ಮುಂಚೆ ಇಲ್ಲೇ ಎಷ್ಟೋ ಸರಿ ನಮ್ಮ ಮನೆಯವ್ರು ಕರ್ಕೊಂಬಂದೆಲ್ಲ ತಿನ್ಸೋರು ಅಥವಾ ಇಲ್ಲಿಂದ ಪಾರ್ಸೆಲ್ ತರೋರು. ಆ ಟೇಸ್ಟ್ ಇವಾಗಿಲ್ಲ, ಬಟ್ ಆದರೂ ಓಕೆ ಅಂತ ಹೇಳ್ಬೋದು. ಚೆನ್ನಾಗಿತ್ತು ಒಂದು ತಕ್ಕ ಮಟ್ಟಿಗೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಚೆನ್ನಾಗಿ ಆಯಿತು, ಚೆನ್ನಾಗಿ ತಿಂದು ಹೊಟ್ಟೆ ಫುಲ್ ಆಗೋವರೆಗೂ. ಆನಂತರ ಇನ್ನೇನು ಇವಾಗ ಹೊರಟ್ವಿ. ಯಾವ ಲೆವೆಲ್ ಅಂದರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎರಡೂ ಒಟ್ಟಿಗೆ ಆಗೋಗ್ಬಿಡ್ತು. ಆ ರೀತಿಯಾಗಿ ತಿಂದಿದ್ದಾಯಿತು. ಹಳೇ ಒಂದು ಟೇಸ್ಟ್, ಕೈ ರುಚಿ ಏನಿರುತ್ತೆ ನೋಡಿ, ಅದು ಬರ್ತಾ ಎಲ್ಲೋ ಕಡಿಮೆ ಆಗಿದೆ ಅಂತ ಫೀಲ್ ಆಗ್ತಾಯಿತ್ತು ನನಗೆ. ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಾ ಇದ್ದೆ, ಅವಾಗೆಲ್ಲ ನೀವು ಚೈತು ಊಟ ಮುಂಚೆ ಎಲ್ಲ ಕೊಡಿಸ್ತಾ ಇದ್ರಲ್ಲ, ಟೇಸ್ಟ್ ಇಲ್ಲ ಇಲ್ಲಿ ಹೋಟೆಲಲ್ಲಿ ಅಂದ. ಬಟ್ ಆದರೂ ಕೂಡ ಅಷ್ಟು ವರ್ಷದಿಂದ ಅದೇ ಪ್ಲೇಸಲ್ಲೇ ಮೇಂಟೈನ್ ಮಾಡ್ತಿದ್ದಾರಲ್ಲ, ಅದು ಗ್ರೇಟ್ ಅನ್ಬೋದು. ಫೈನಲಿ ತಿಂಡಿ ಎಲ್ಲ ತಿಂದ್ಕೊಂಡು ಮುಗಿಸ್ಕೊಂಡು ಮನೆಗೆ ಬಂದು ನಾವು ಮಾಡಿದ್ದೇನು ಅಂದರೆ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಆನಂತರ ಇದು ಸಂಜೆ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು. ಇದು ಊರಿಂದ ನಮ್ಮ ಮನೆಯವ್ರು ಊರಿಗೆ ಹೋದಾಗ ಅವ್ರ ಅಕ್ಕ ಕೊಟ್ಟು ಕಳಿಸಿದ್ರು ಬಾಳೆ ಹೂವು. ಅವತ್ತಿಂದ ಹತ್ತತ್ರ ಒಂದು ವಾರನೇ ಆಗೋಯ್ತು. ಅವತ್ತಿಂದ ಇದನ್ನು ಬಿಡಿಸೋದಕ್ಕಾಗಲಿ ಮಾಡೋದಕ್ಕಾಗಲಿ ಟೈಮೂ ಆಗಿರಲಿಲ್ಲ. ಹಾಗಾಗಿ ಇವಾಗ ರಾತ್ರಿಗೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಹೇಗೂ ಈ ಬಾಳೆ ಹೂವಿತ್ತಲ್ಲ, ಇದ್ರದ್ದೇ ಒಂದು ಗೊಜ್ಜು ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ಬಟ್ ಇದು ಏನಂದರೆ ಬಿಡಿಸೋದು ಸ್ವಲ್ಪ ಕಷ್ಟ, ಯಾಕಂದರೆ ಆ ಹೂವಲ್ಲಿ ಒಂದು ಗಟ್ಟಿಯಾಗಿ ಒಂದು ಕಡ್ಡಿ ಥರ ಇರುತ್ತೆ. ಆ ಕಡ್ಡಿ ತೆಗೆದ್ರೇ ಅದು ಮಾಡೋದಕ್ಕೆ ಅಥವಾ ತಿನ್ನಬೇಕಾದ್ರೂ ಕೂಡ ನಮಗೇನು ಹಿಂಸೆ ಅನ್ಸಲ್ಲ. ಕಡ್ಡಿ ತೆಗಿಬೇಕು. ಒಂದೊಂದು ಹೂವು ಅದು ತೆಗಿಯೋದಿರುತ್ತಲ್ಲ, ಅದು ಬೇಜಾರಾಗತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಥರ ಜೋಡಿಸ್ಕೊಂಬಿಟ್ಟು ಚಾಕುವಲ್ಲಿ ಗಟ್ಟಿಯಾಗಿ ಮುಂದೆ ತುದಿ ಇಟ್ಕೊಂಡ್ಬಿಟ್ಟು ಎಲ್ಲನೂ ಕೂಡ ಎಳ್ಕೊಳ್ಳೋದು. ಆ ಥರ ಎಳ್ಕೊಳ್ಳೋದ್ರಿಂದ ಆ ಗಟ್ಟಿ ಕಡ್ಡಿ ಏನಿದೆ ಅದು ಅಲ್ಲೇ ಉಳಿಯುತ್ತೆ, ಹೂವು ಮಾತ್ರ ಬರುತ್ತೆ. ಯಾಕೋ ಅಲ್ಲೋಡಿ ಬಿಡು. ನೋಡಿ ಫ್ರೆಂಡ್ಸ್, ನೋಡಿ ಎಷ್ಟು ಹಿಂಸೆ ಕೊಡ್ತಿದೆ ನೋಡಿ. ಆಗ್ತಾಯಿಲ್ಲ ನನ್ನ ಕೈಲಿ, ಟಾರ್ಚರ್ ತಡಿಯೋಕ್ಕಾಗ್ತಾಯಿಲ್ಲ. ಅವ್ರು ಯಾಕೆ ಹಿಂಗೆ ಇಟ್ಕೊಂಡಿದ್ದಾರೆ ಅಂತ ತೋರ್ಸೋಕ್ಕೂ ಬಿಡ್ತಾ ಇಲ್ಲ ತನ್ನಿಗೆ. ಏನಿಲ್ಲ ಬಿಡು, ಚಟಿ ಹಾಕಿದ್ಯಾ ತಾನೇ.
ಚಡ್ಡಿ ಹಾಕಿದ್ದೇನೆ ಫ್ರೆಂಡ್ಸ್, ಹಾಕಿದ್ದೆ. ಅಯ್ಯಪ್ಪ ಚಡ್ಡಿ ಹಾಕಿದ್ದೆ, ಪುಟ್ಟು ಚಡ್ಡಿ ಹಾಕಿದ್ಯಾ ತಾನೇ, ಒಟ್ನಲ್ಲಿ ಕಾಣಿಸ್ತಾ ಇದೆ ತಾನೇ ಚಡ್ಡಿ, ಹಾಕಿರೋದು ಕಾಣಿಸ್ತಾ ಇದೆ ಬಿಡು. ಹಿಂಗೆ ಸುಮ್ಮನೆ ಇರೋದಿಲ್ಲ, ಹಿಂಸೆ ಮಾಡ್ತಿರ್ತಾನೆ. ನಾನೇನೋ ಮಾತಾಡೋಕ್ಕೆ ಬಂದೆ, ಅವನೇ ನನಗೆ ಬಂದು ಇದು ಮಾಡಿದ್ದಾಯಿತು. ಹಬ್ಬ ಮಧ್ಯಾಹ್ನ ಬೆಳಗ್ಗೆ ನಾವು ಬಂದಿದ್ದು ತಿಂದ್ಬಿಟ್ಟು ಮಲ್ಕೊಂಡ್ವಿ. ಇವಾಗ ನಾವು ಎದ್ವಿ. ಸ್ವಲ್ಪ ಹಾಲು ಬಿಸ್ಕೆಟ್ ಏನಾದರೂ ತೊಗೊಂಡು ಆನಂತರ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಡಿಮಾರ್ಟ್ಗೆ ಹೋಗಬೇಕು. ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್, ನನಗೂ ಸ್ವಲ್ಪ ಶಾಪಿಂಗ್. ನನ್ನ ಮಗ ಫಸ್ಟು ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಅನ್ನೋ ಥರ ಪಾಸ್ ಆಗಿರೋದಕ್ಕೆ ಕೊಡಿಸ್ತೀನಿ. ಅದೇ ಎಲ್ಲ ತೊಳೆ ಒಂದು ಬಾಲ್ ಎಕ್ಸ್ಟ್ರಾ, ಯಾಕಂದ್ರೆ ಒಂದು ಬಾಲ್ ಎಲ್ಲಾದ್ರೂ 6 ಹೊಡ್ಬಿಟ್ಟು ಸರಿ ಒಂದರಲ್ಲೂ ಬಿ ಬಂದಿಲ್ಲ, ಹಾಗಾಗಿ ಒಂದು ಬಾಲ್ ಎಕ್ಸ್ಟ್ರಾ ಕೊಡಿಸ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲಾದ್ರೂ ಹೊಡೆದ್ಬಿಟ್ಟು ಎಲ್ಲಾದ್ರೂ ಹೋದ್ರೆ ಈ ಬಾಲ್ನ ಯೂಸ್ ಮಾಡ್ಕೊಬೋದು. ಮನೇಲಿ ಇತ್ತಲ್ಲ, ಏನಾಯ್ತು ಅದು? ಅದಾ ಏನಾಯ್ತು? ಅದು ನಾನು ನಿಶ್ಚಿತ್ ಬಾಲ್ನ 6 ಹೊಡೆದೆ, ಅದು ಎಲ್ಲೋ ಹೋಯ್ತು. ಅದಕ್ಕೆ ಅವ್ರಿಗೆ ನಾನು ಕೊಟ್ಟೆ. ಅಪ್ಪ ಹೇಳಿದ್ರು. ನಾನು ಕೇಳ್ದ, ನಂಗೆ ಏನಾದರೂ ಹೇಳ್ದ ಮನೆಯಲ್ಲಿ? ಹೇಳ್ದೆ ಅಮ್ಮ, ಅಕ್ಕ ಹೇಳಿದ್ಲು. ನಂಗೆ ಯಾರು ಹೇಳಿಲ್ಲ. ಅಕ್ಕ ಸೈಡ್ ಬಿಡಮ್ಮ ಒಂದು ಸ್ವಲ್ಪ. ಅಕ್ಕ ನಂಗೆ ಹೇಳೇ ಇಲ್ಲ ಫ್ರೆಂಡ್ಸ್. ನೋಡಿ ಎಲ್ಲರೂ ರೆಡಿ, 7:30 ರೆಡಿ ಆಗಿದ್ದೀವಿ. ಈಗ ಇಲ್ಲಿ ನಮ್ಮ ಗಂಡಿಗೆ ರೆಡಿ ಮಾಡ್ತಾ ಇದ್ದೀವಿ. ಬ್ಯಾಟು ಬಾಲ್ ತರಕ್ಕೆ ಬ್ಯಾಟು ಬಾಲ್ ತಂದು ಪೂಜೆ ಮಾಡಬೇಕು. ಅದಕ್ಕೆ 6:04 ಪೂಜೆ ಮಾಡೋದು ಇವತ್ತಲ್ಲ. ಹೌದಾ? ಬೆಳಗ್ಗೆ ಬೇಗ ನಾವು ಏನ್ಗೂ ಬ್ಯಾಟು ಬಾಲ್ಗೆಲ್ಲ ಪೂಜೆ ಮಾಡಲ್ಲ. ಹಿಂಗೆ ನಮ್ಮನೇಲಿ ಎಲ್ಲರಿಗೂ ನಾವೇ ಹಚ್ಬೇಕು. ನಾನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಈಗ ಲಿಪ್ ಬಾಮ್ನ, ಯಾಕಂದ್ರೆ ಎಷ್ಟು ಶೆಕೆ ಇದೆ ಅಂದರೆ ಆ ಶೆಕೆಗೆ ಪೂರ್ತಿ ಮೆಲ್ಟೆ ಆಗೋಗುತ್ತೆ. ಅದಕ್ಕೆ ನಾನು ತಂದಿರ್ತೀನಿ. ನಿಮ್ದು ಯಾವುದು? ಇನ್ನೂ ಒಂದಿದೆ. ಇಲ್ಲಿ ಫುಲ್ ಚೆರಿ ಇದೆ. ರಾಸ್ಬೆರಿ ಯಾವುದು? ಇದು ನಾರ್ಮಲ್, ಎಲ್ಲ ಮಿಕ್ಸ್ ಇದು. ಇದನ್ನ ನಾವು ಫ್ರಿಜ್ಜಲ್ಲಿ ಇಡ್ತೀವಿ. ಓಕೆ ಫ್ರೆಂಡ್ಸ್, ಬನ್ನಿ ಡಿಮಾರ್ಟ್ಗೆ ಹೋಗೋಣ. ಸುಮಾರು ಶಾಪಿಂಗ್ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗನ ಬ್ಯಾಟು ಬಾಲ್ ಶಾಪಿಂಗ್ ಇದೆ. ಅದು ಮುಗಿಸ್ಬಿಟ್ಟು ನಾನು ಇವತ್ತಿಗೆ ನನ್ನ ಒಂದು ಜವಾಬ್ದಾರಿನ ಕಳ್ಕೊಳ್ತೀನಿ. ದಿನ ರಾತ್ರಿ ಬೆಳಗ್ಗೆ ನನ್ನ ಟಾರ್ಚರ್ ತಡೆಯೋಕ್ಕಾಗ್ತಿಲ್ಲ, ಹಾಗಾಗಿ ಫಸ್ಟು ಕೊಡಿಸ್ಬಿಡ್ತೀನಿ. ದೊಡ್ಡ ನಮಸ್ಕಾರ. ಹಬ್ಬದ ಹಿಂದೆ ಮುಂದೆ ಮಾತ್ರ ಯಾವತ್ತೂ ಡಿಮಾರ್ಟ್ಗೆ ಅಥವಾ ಶಾಪಿಂಗ್ ಅಂತ ಬರಬಾರ್ದು ಅಂತಲೇ ಅಂದ್ಕೊಳ್ತೀನಿ. ಆದರೂ ನನಗೆ ಕೆಲಸಗಳಿರೋ ಕಾರಣಕ್ಕೆ ಫ್ರೀನೇ ಆಗೋದಿಲ್ಲ. ಅದು ಇದು ಕೆಲಸ ಅಂತ ಹೇಳಿಬಿಡು ನಿಧಾನಕ್ಕೆ ಹೋದ್ರಾಯ್ತು ಅಂತ. ಬಟ್ ಇವತ್ತು ಯಾಕಾದರೂ ಬನ್ನೋ ಅನ್ನೋ ಥರ ಫೀಲ್ ಆಗೋಯ್ತು. ಏಕೆಂದರೆ ಇಡೀ ಡಿಮಾರ್ಟ್ ಸುತ್ತಮುತ್ತ ಎಲ್ಲಿ ಹುಡುಕಿದ್ರು ಒಂದು ಟ್ರಾಲಿ ಸಿಗ್ತಾಯಿಲ್ಲ, ಒಂದು ಬ್ಯಾಸ್ಕೆಟು ಕೂಡ ಸಿಗ್ತಾಯಿಲ್ಲ. ಆ ಲೆವೆಲಿಗೆ ಡಿಮಾರ್ಟ್ ರಶ್ ಆಗಿದೆ. ಹೇಳಬೇಕಂದ್ರೆ ನಾನು ಬಂದಿದ್ದು ಸ್ವಲ್ಪ ಲೇಟೇ ಆಗಿತ್ತು, ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಬರೋಷ್ಟರಲ್ಲಿ ಲೇಟ್ ಆಯಿತು. ಬಟ್ ಆದರೂ ಕೂಡ ಒಂದು ಟ್ರಾಲಿ ಇಲ್ಲ ಇಲ್ಲಿ. ಡಿಮಾರ್ಟಿಗೆ ಬರೋಣ ಅಂದರೆ ಮುಂಚಿತವಾಗಿ ಟೈಮ್ ಇರಲಿಲ್ಲ, ಕೆಲಸ ಇತ್ತು, ಮಾಲ್ ಪ್ರಿಪ್ರೇಷನ್ ಮಾಡೋದಿತ್ತು. ಅದೆಲ್ಲ ಮಾಡ್ಕೊಂಡು ನನಗೆ ಶಾಪಿಂಗ್ನ ಲೇಟಾಗಿ ಮಾಡ್ಕೊಳ್ಳೋಣ, ಹಬ್ಬದ ಟೈಮ್ ಹೋದರೂ ಆಗುತ್ತೆ ಬಂದರೆ ಡಿಮಾರ್ಟಲ್ಲಿ ಫುಲ್ ರಶ್ಶು. ಒಂದು ಟ್ರಾಲಿ ಇಲ್ಲ. ನನ್ನ ಮಕ್ಕಳು ಒಂದು ರೌಂಡ್ ಬರ್ತಾ ಇದ್ದಾರೆ ಒಂದು ಟ್ರಾಲಿಗೋಸ್ಕರ. ಎಲ್ಲಿಂದ ಬಂದರೂ ಕೂಡ ಒಂದು ಟ್ರಾಲಿ ಸಿಗ್ತಾ ಇಲ್ಲ. ಆ ಲೆವೆಲಿಗೆ ಡಿಮಾರ್ಟಲ್ಲಿ ರಶ್ ಇದ್ದಾರೆ. ಹಬ್ಬ ಅಲ್ವಾ, ಸಖತ್ತು ರಶ್ ಮಾತ್ರ. ಹೇಗೋ ಅಂತ ನನ್ನ ಮಕ್ಕಳು ಭಾಳ ಕಷ್ಟಪಟ್ಟು ಹುಡುಕಿ ಒಂದು ಟ್ರಾಲಿನ ತೊಗೊಂಬಂದರು. ಅಂದರೆ ಇಲ್ಲಿ ಹೇಗೆ ಅಂದರೆ ಟ್ರಾಲಿ ಯಾರು ಹೊರಗಡೆ ಬ್ಯಾಸ್ಕೆಟು ಫುಲ್ ಮಾಡ್ಕೊಂಡು ಬರ್ತಾರೆ, ಅವರ ಒಂದು ಗ್ರಾಸರಿ ಏನು ತೊಗೊಂಡಿರ್ತಾರೆ ಅದನ್ನೆಲ್ಲ ತೊಗೊಂಡ್ಮೇಲೆ ಅವ್ರ ಟ್ರಾಲಿ ನಾವು ತೊಗೋಬೇಕು. ಆ ಥರ ಇತ್ತು ಹಬ್ಬದಲ್ಲಿ ಹೇಳಬೇಕು ಅಂದರೆ ಡಿಮಾರ್ಟಲ್ಲಿ. ಯಾಕಂದರೆ ಅಷ್ಟು ಜನ, ಒಂದು ಟ್ರಾಲಿಗೆ 3-4 ಜನ ನಿಂತ್ಕೊಳ್ಳೋರು, ನಮಗೆ ಅಂತ ಹೇಳಿ. ಹೆಂಗೋ ಅಪ್ಪ ನನ್ನ ಮಕ್ಕಳೇ ತೊಗೊಂಬಂದರು, ನನಗೆ ಕಷ್ಟ ಕೊಡಲೇ ಇಲ್ಲ. ಇಬ್ಬರು ಹೋಗಿ ಅವರೇ ಕೇಳ್ಕೊಂಡು ಮಾಡ್ಕೊಂಡ್ಬಂದರು. ಆನಂತರ ಒಳಗಡೆ ಡಿಮಾರ್ಟಿಗೆ ಬಂದ್ವಿ. ಅಲ್ಲೂ ಕೂಡ ಸ್ವಲ್ಪ ಜನ ರಶ್ಶೇ ಇದ್ದರು. ಟ್ರಾಲಿನೂ ಕೂಡ ದೂಕಡೋದಕ್ಕೆ ಭಾಳ ಹಿಂಸೆ ಅನ್ನೋ ಥರನೇ ಇತ್ತು. ನನಗೆ ಸುಮಾರು ಬೇಕಾಗಿತ್ತು ಮನೆಗೆ ಗ್ರಾಸರಿ ಎಲ್ಲ ಶಾಪಿಂಗ್ ಮಾಡೋದು ಸುಮಾರಿತ್ತು. ಅದರಲ್ಲಿ ನಮ್ಮ ಚಿಂಟು ಬೇರೆ ಬ್ಯಾಟ್ ಅಂತ ಹೇಳಿ ಹಠ ಹಿಡ್ದಿದ್ದ. ಇಲ್ಲಿ ಬಂದರೆ 2 ಬ್ಯಾಟ್ ಇತ್ತು, ಅದು ಕೂಡ ಬ್ಯಾಟು ಚೆನ್ನಾಗಿರಲಿಲ್ಲ, ಆ ಥರ ಕ್ರ್ಯಾಕ್ ಆಗಿತ್ತು ಬ್ಯಾಟು. ಇದ್ದಿದ್ದೇ 2 ಕೂಡ ಕ್ರ್ಯಾಕ್ ಆಗಿತ್ತು. ಅವನಿಗೆ ಕೋಪ ಬರ್ತಾಯಿತ್ತು, ನನಗೆ ಇಷ್ಟ ಆಗೋವಂಥದ್ದು ನನಗೆ ಬೇಕು ಅಂದಿತ್ತು ಅಷ್ಟು ಅವನಿಗೆ ಸಿಗಲ್ಲ ಅಂತ. ಏಕೆಂದರೆ ಅವನಿಗೆ ಹೇಳಿದ್ದೆ, ಈ ಸರಿ ನೀನು ಚೆನ್ನಾಗಿ ಟೆಸ್ಟಲ್ಲೆಲ್ಲ ಮಾಡಿದರೆ, ಎಕ್ಸಾಮಲ್ಲೆಲ್ಲ ಚೆನ್ನಾಗಿ ಮಾಡಿದರೆ ನಿನಗೆ ಕೇಳಿದ್ದು ಕೊಡಿಸ್ತೀನಿ ಅಂತ. ಬಟ್ ಅದು ಇವತ್ತು ಕೊಡಿಸ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಡಿಮಾರ್ಟ್ ಸಿಕ್ಕಿರಲಿಲ್ಲ. ಓಕೆ ನಾಳೆ ಕೊಡ್ಸೋಣ ಅಂತ ಹೇಳ್ತಿದ್ದೆ. ಅವನಿಗೆ ಒಂದು ಕೋಪ ಬರ್ತಾಯಿತ್ತು. ನನಗೇನಂದರೆ ಕೊಡೋ ದುಡ್ಡು ಕೊಟ್ಟು ಹಾಳಾಗಿರೋ ಬ್ಯಾಟ್ ತೊಗೊಂಡೋಗೋ ಅವಶ್ಯಕತೆ ಇದೆಯಾ ಚಿಂಟು ಅಂತ ಅವ್ನು ಹೇಳೋದು. ಅವನಿಗೆ ಮತ್ತು ಇನ್ಯಾವಾಗ ಕೊಡ್ತೀರಾ, ಈಗಲೇ ಕೊಡಿಸಿ ಅಂತ. ನಮಗೇನಂದರೆ ಇಲ್ಲೇ ಶಾಪಿಂಗ್ ಮುಗಿತಾ ಇಲ್ಲ, ನಾನು ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಮ್ಮ ಚಿಂಟು ಬ್ಯಾಟ್ ಎಲ್ಲಪ್ಪ ಹುಡ್ಕೊಂಡು ಹೋಗೋದು ಅನ್ನೋ ಥರ ಆಗೋಯ್ತು.
ಹೇಗೋ ಅವನಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿ ಖಂಡಿತ ನಾಳೆ ಕೊಡಿಸ್ತೀನಿ ಅಂತ ಹೇಳಿ ನಂತರ ನಮ್ಮದು ಶಾಪಿಂಗ್ನ ಮಾಡಿದ್ವಿ. ನಾನು ಸ್ವಲ್ಪ ಶಾಂಪೂ ಏನಾದರೂ ಚೇಂಜ್ ಮಾಡೋಣ ಬೇರೆ ಯಾವುದಾದ್ರೂ ಅಂತ ಹೇಳಿ ಶ್ಯಾಂಪುಗಳ್ನೆಲ್ಲನೂ ಕೂಡ ಹುಡುಕ್ತಾ ಇದೆ. ಬಟ್ ಏನೇ ಅಂದ್ಕೊಂಡ್ರು ಚೇಂಜ್ ಮಾಡೋಣ ಅಂಥೇಳಿ ಅದು ಇದು ತೊಗೊಳ್ಳೋದು, ಆಮೇಲೆ ಅಯ್ಯೋ ಬೇಡ ಬಿಡಿದೇನೋ ಸೆಟ್ ಆಗಿಲ್ಲ ಅಂದರೆ ಯಾಕೆ ಬೇಕು ಅಂಥೇಳಿ ಮತ್ತೆ ನಮ್ಮದು ರೆಗ್ಯುಲರ್ ಶಾಂಪು ಯಾವುದಿರುತ್ತೆ ಸನ್ಸಿಲ್ಕ್ ಶಾಂಪು ಅದಕ್ಕೆ ಹೋಗೋವಂಥದ್ದು, ಆ ಥರ ಆಗೋಗುತ್ತೆ. ಆಮೇಲೆ ಇಲ್ಲಿ ಚಿಂಟುಗೆ ಏನಾದರೂ ಬೇರೆ ಏನಾದರೂ ನಿಂಗೆ ಇಷ್ಟ ಇದ್ದರೆ ಹೇಳು ಕೊಡಿಸ್ತೀನಿ ಅಂಥೇಳಿ ಕರ್ಕೊಂಬಂದ್ವಿ. ಇಲ್ಲಿನ ಒಂದು ಬ್ಯಾಟ್ ಇತ್ತು, ಅದು ಕೂಡ ಗ್ರಿಪ್ಪರ್ ಎಲ್ಲನೂ ಕೂಡ ಹಾಳಾಗಿತ್ತು. ಆಮೇಲೆ ಬಾಲ್ ಏನಾದ್ರು ತೊಗೊಳಂಗಿದ್ರೆ ತೊಗೊಳ್ಳೋ ಅಂದೆ. ಅವನು ಏನು ಬಿಡ ನನಗೆ ಬ್ಯಾಟು ಬಾಲೇ ಬೇಕು ಅಂದ. ಸರಿ ಬಿಡು ಹಾಗಾದರೆ ನಾಳೆ ಕೊಡಿಸಿದ್ರಾಯ್ತು ಅಂದ್ಬಿಟ್ಟು ನಾನು ಕೆಲವೊಂದು ಮನೆಗೆ ಬೇಕಾಗಿರೋದು ಬ್ರಷ್ ಎಲ್ಲನೂ ಕೂಡ ನೋಡ್ತಾ ಇದ್ದೆ. ಯಾಕಂದರೆ ಡಸ್ಟ್ ಎಲ್ಲ ರಿಮೂವ್ ಮಾಡೋದಕ್ಕೆ ಒಂಥರ ಸಾಫ್ಟಾಗಿ ಚೆನ್ನಾಗಿತ್ತು. ಕಿಟಕಿ ಹತ್ರ ಎಲ್ಲ ವಿಂಡೋಸ್ ಹತ್ರ ಎಲ್ಲ ನಮಗೆ ಯಾವಾಗಲೂ ಎನಿ ಟೈಮ್ ಬಟ್ಟೆ ತೊಗೊಂಡೇ ಒರೆಸೋದಕ್ಕೆ ಹಿಂಸೆ ಆಗ್ತಾ ಇರುತ್ತೆ. ಈ ಥರ ಬ್ರಷ್ ಆದರೆ ಈಸಿ ಡಸ್ಟನ್ನೆಲ್ಲ ತೆಗಿಯೋದಕ್ಕೆ. ಕೆಲವೊಂದು ಟೈಮಲ್ಲಿ ಸೋಫಾ ಮೇಲೆ ಇರುವಂಥದ್ದನ್ನೇನಾದರೂ ಡಸ್ಟ್ ತೆಗಿಬೇಕು ಅಂದರೆ ಈಸಿ ಆಗುತ್ತೆ ಅಂತ ಹೇಳಿ ಅದೊಂದು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ ಅದೊಂದು ಬ್ರಷ್ ತೊಗೊಂಡೆ. ಆಮೇಲೆ ಎಲ್ಲೇ ಹೋದರೂ ಗೊತ್ತಿರುತ್ತಲ್ಲ ಹೆಣ್ಮಕ್ಳಿಗೆ ಏನಾದರೂ ಒಂದು ಬೇಕು ಅಂತ ಅನ್ನಿಸ್ತಾನೇ ಇರುತ್ತೆ. ಇದು ಒಂದು ಡಸ್ಟ್ ಕ್ಲೀನಿಂಗಿಗೆ ಇದು ಕೂಡ ಚೆನ್ನಾಗಿದೆ. ಬಟ್ ನಮ್ಮ ಚೈತು ಅಮ್ಮ ಇದು ಏನದು ಅಷ್ಟು ನೀಟಾಗಿಲ್ಲ ಬೇಡಮ್ಮ ಇದು ಅಂತ ಹೇಳ್ತಾ ಇದ್ಲು. ನಾನು ಸ್ವಲ್ಪ ನೋಡೋದು ಜಾಸ್ತಿ, ಬಟ್ ನಮ್ಮ ಚೈತು ಹೇಗೆ ಅಂತಂದರೆ ಸೆಲೆಕ್ಟ್ ಮಾಡೋದು ಅವಳಲ್ಲಿರುತ್ತೆ. ಕೆಲವೊಂದು ಅವಳು ಬೇಡ ಅಂತ ಹೇಳಿದಾಗ ನಾನು ಸುಮ್ಮನೆ ಅಲ್ಲೇ ಇಟ್ಬಿಟ್ಟು ಬಂದುಬಿಡ್ತೀನಿ. ಯಾಕಂದರೆ ನನ್ನ ಮಗಳು ಅದೇ ಹೇಳ್ತಿರ್ತಾರೆ, ಅಪ್ಪ ಬೈಯೋದು ನೆನಪಿದೆಯಾ ನಿಮಗೆ, ಸುಮ್ಮನೆ ಎಲ್ಲ ತೊಗೊಂಡೋಗ್ತೀರಾ ಅಪ್ಪ ಬೈತಾರೆ, ಅವಶ್ಯಕತೆ ಇದೆಯಾ ಇದು ಅಂತ ಹೇಳಿ ಬೈತಿರ್ತಾರೆ ಬೇಡ ಅಂತ. ಹಾಗೆ ಇದು ಒಂದು ಕಡಾಯಿ ನೋಡಿದೆ ನಾನು ತೊಗೊಳ್ಳೋಣ ಅಂತ. ಬಟ್ ನಮ್ಮ ಚೈತು ಹೇಳಿದ್ಲು ನಿನ್ನೆ ಎಲ್ಲ ಅಪ್ಪ ಏನು ಹೇಳಿದರು ಬೈತಾಯಿದ್ರು ತಾನೇ, ಬೇಕಾದು ನಮ್ಗೆ ಅವಶ್ಯಕತೆ ಇದೆಯಾ ಬೇಡ ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ಅದು ಅಲ್ಲೇ ಇಟ್ಟೆ. ನಂಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್, ಪಾತ್ರೆಗಳು ತುಂಬ ಇಷ್ಟ ಆಗುತ್ತೆ. ಬಟ್ ಅದೇ ತೊಗೊಂಡ್ರೆ ಮನೆಗೆ ಬಂದರೆ ಬೈತಾರಲ್ಲ ಅನ್ನೋ ಒಂದು ಕಾರಣಕ್ಕೆ ಅಲ್ಲೇ ಇಡೋದಾಗುತ್ತೆ. ಸರಿ ಅಂತ ಹೇಳಿ ಆಮೇಲೆ ಒಂದು ಸ್ವಲ್ಪ ಮ್ಯಾಟ್ ಎಲ್ಲನೂ ಬೇಕಾಗಿತ್ತು. 129 ರೂಪೀಸ್ ಮ್ಯಾಟ್ ಇತ್ತು, ಚೆನ್ನಾಗಿತ್ತು ನಿಜವಾಗ್ಲೂ ಹೇಳಬೇಕಂದ್ರೆ. ಈ ರಬ್ಬರ್ ಇರೋವಂಥದ್ದನ್ನೇ ತೊಗೋಬೇಕು ನಾವು, ಮ್ಯಾಟ್ ಏನೇ ಹಾಕೋದಿದ್ರು. ಸ್ವಲ್ಪ ಕಾಸ್ಟ್ಲಿ ಇರೋಂಥವು ತೊಗೊಳ್ತೀವಿ ಅಂತ ಅಂದರೂ ಕೂಡ ಅದು ರಬ್ಬರ್ ಬೇಗ ಹಾಳಾಗಿಬಿಡುತ್ತೆ. ನಾವು ಮೇಲ್ಗಡೆ ಸ್ಪಾಂಜ್ ಚೆನ್ನಾಗಿರುತ್ತೆ ಅಂದರೂ ಕೆಳಗಡೆ ರಬ್ಬರ್ ಬೇಗ ಹಾಳಾಗುತ್ತೆ ವಾಶ್ ಮಾಡೋದ್ರಿಂದ. ಹಾಗಾಗಿ ನಾನು 129 ರೂಪೀಸೇ ಒಂದು 3 ಪೀಸಸ್ ತೊಗೊಂಡೆ. ನೋಡೋಣ ಯಾವ ರೀತಿಯಾಗಿ ಇದು ಬಾಳಿಕೆ ಬರುತ್ತೆ ಅಂತ ಹೇಳಿಬಿಟ್ಟು. ಅಲ್ಲಿಂದ ನೆಕ್ಸ್ಟು ಮಕ್ಕಳು ಶೂಸ್. ಇಲ್ಲಿಗೆ ಬಂದರೆ ಇದು ಒಂದು ಇರುತ್ತೆ, ಇಲ್ಲ ಒಂದು ನಮ್ಮ ಚಿಂಟು ಇಲ್ಲ ನಮ್ಮ ಚೈತು ಅಮ್ಮ ಸ್ಲಿಪ್ಪರ್ಸ್ ನೋಡೋಣ ಇಲ್ಲ ಶೂಸ್ ನೋಡೋಣ, ಈ ಥರದ್ದು ಅವರಿಗೆ ಇದೆಲ್ಲ ಭಾಳ ಇಷ್ಟ ಆಗುತ್ತೆ. ಫೈನಲಿ ಚೈತು ಒಂದು ಶೂಸ್ ತೊಗೊಂಡ್ಲು. ಚಿಂಟಿಗೆ ಇದು ಬೇಕು ಅಂತ ಹೇಳೋಕ್ಕೆ ಶುರು ಮಾಡ್ದೆ. ಬಟ್ ಇದೇನು ಅಂದರೆ ಈ ಸ್ಲಿಪ್ಪರ್ಸ್ ಅವನಿಗೆ ಸೈಜ್ ಇರಲಿಲ್ಲ, ಇದು ಅವನಿಗಿಂತ ಸ್ವಲ್ಪ ಉದ್ದನೇ ಇದೆ ಅಂತ ಅನ್ನಿಸ್ತಿತ್ತು. ಇಲ್ಲಮ್ಮ ಇದು ನನಗೆ ಕರೆಕ್ಟಾಗೇ ಇದೆ, ಚೆನ್ನಾಗಿದೆ, ನಾನು ತೊಗೊಳ್ತೀನಿ ಅಂತ ಅವನು. ನಾನು ಬೇಡ ನಿಮ್ಮಪ್ಪ ಬೈತರ್ಕೊಳೋ ಚೆನ್ನಾಗಿಲ್ಲ ಅಂತ ನಾನು ಫೈನಲಿ ಅವನಿಗೆ ಬೇಡ ಅಂತಲೇ ಹೇಳಿದೆ. ಅದೇನು ಅಷ್ಟು ಚೆನ್ನಾಗೂ ಕೂಡ ಕಾಣಿಸ್ತಾ ಇರಲಿಲ್ಲ, ನನಗೇನೋ ಒಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಫೀಲ್ ಆಗ್ತಿರ್ಲಿಲ್ಲ. ಒಂಥರ ಕಾಲು ತುಂಬ ದೊಡ್ಡದಾಗಿದೆ ಅನ್ನೋ ಥರ ಫೀಲ್ ಅನಿಸಿತ್ತು. ಹಂಗಾಗಿ ಇದು ಬೇಡ ಅಂತ ಹೇಳಿ ತೊಗೊಳ್ಳಿಲ್ಲ, ಚೈತುಗೆ ಮಾತ್ರ ತೊಗೊಂಡ್ವಿ. ಕೆಲವೊಂದು ಟೈಮಲ್ಲಿ ಹಾಗೆ ಅದೇನೋ ಚಿಂಟಿಗೆ ಏನಾದರೂ ಬೇಕಾಗಿರೋವಂಥದ್ದು ಅಥವಾ ಅವನಿಗೆ ಇಷ್ಟಪಡೋವಂಥದ್ದು ಅವನಿಗೆ ಕರೆಕ್ಟಾಗಿ ಸಿಗೋದಿಲ್ಲ, ಅದೇನೋಪ್ಪ ಗೊತ್ತಿಲ್ಲ. ಫೈನಲಿ ಇಷ್ಟು ಸದ್ಯ ಶಾಪಿಂಗ್ ಮುಗಿಸಿದ್ವಿ, ಮಕ್ಕಳ ಜೊತೆ ಎಲ್ಲ ಮಾಡಿಕೊಂಡು ಓಡಾಡಿಕೊಂಡು ಮುಗೀತು ಶಾಪಿಂಗು. ಫಸ್ಟ್ ಟೈಮ್ ಎಂಟ್ರಿ ಕ್ಲೋಸ್ ಆದಾಗ ಹೊರಗಡೆ ಬಂದಿರೋದು ನಾವು ಅಲ್ಲ. ಫಸ್ಟ್ ಟೈಮ್ ನಾವು ಇಷ್ಟು ಲೇಟಾಗಿ ಶಾಪಿಂಗ್ ಮುಗಿಸಿರೋದು. ಟೈಮ್ ಬಂದು 10 ಟೈಮು. ಹಾಗೆ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಮಮತಾ ಅಂತ ಹೇಳಿ ಸಿಕ್ಕಿದ್ರು, ಅವರು ಕೂಡ ಮಾತಾಡಿಸಿದ್ರು, ಖುಷಿ ಆಯಿತು. ಈಗ ಇದೆಲ್ಲ ಹೇಗೆ ತೊಗೊಂಡು ಹೋಗೋದೋ ಗೊತ್ತಿಲ್ಲ. ಅಯ್ಯೋ ನಿಧಾನ 10:30ವರೆಗೂ ಶಾಪಿಂಗ್ ಮುಗಿಸ್ಕೊಂಬಂದಿದ್ದೀವಿ ನಾವು. ಏನೇನು ತೊಗೊಬಂದ್ವಿ ಇಷ್ಟೊತ್ತವರೆಗೂ ಶಾಪಿಂಗ್ ಮಾಡಿ ಅಂತ ಅನ್ಕೋಬೋದು ನೀವು. ಏನು ಸುಷ್ಮಾ ಟೈಮ್ ಸೆನ್ಸ್ ಬೇಡ ನಿಮಗೆ, 10:30ವರೆಗೂ ಶಾಪಿಂಗ್ ಮಾಡಿದ್ದೀರಾ ಅಂತ. ಹೋಗಿದ್ದೆ ಲೇಟು, ಇನ್ನೇನು ಮಾಡೋದು. ಅಬ್ಬಾ ಅಡುಗೆ ಮಾಡ್ತೀನಿ ಫಸ್ಟು ಅಡುಗೆನೂ ಮಾಡಿಲ್ಲ ಇವತ್ತು. ಶಾಪಿಂಗ್ ಅಂತ ಹೋದರೆ ನಿಜ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಹೇಗಾಗುತ್ತೆ ಟೈಮು ಏನು ಅಂತಲೇ ಅರ್ಥ ಆಗೋದಿಲ್ಲ. ಯಾಕಂದರೆ ಅಷ್ಟೊತ್ತು ಟೈಮ್ ಆಗೋಯಿತು. ಕೆಲವೊಂದು ಹುಡುಕಿ ನೋಡಿ ತೊಗೊಂಬರೋದು ಲೇಟಾಗಿ ಹೋಗ್ತಿಲ್ಲ. ಹಾಗಾಗಿ ನಾವು ಮನೆಗೆ ಬರೋಷ್ಟರಲ್ಲಿ 10:30 ಆಯಿತು. ಬಟ್ ನಾನು ಅಡುಗೆನೂ ಕೂಡ ಮಾಡಿರಲಿಲ್ಲ. ಬಂದಿದ್ದ ತಕ್ಷಣ ಫಸ್ಟ್ ಅಡುಗೆ ಮಾಡೋಣ ಅಂತ ಹೇಳಿ ನಾನು ಅಡುಗೆಗೆ ಅಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ನಮ್ಮ ಚೈತು ಅವರು ಡಿಮಾರ್ಟಿಂದ ಚುರುಮುರಿದು ರೆಡಿ ಚುರುಮುರಿ ಬರುತ್ತಲ್ಲ ಅದನ್ನು ತೊಗೊಂಬಂದಿದ್ರು. ಅದಕ್ಕೆ ಸ್ವೀಟ್ ಖಾರ ಚಟ್ನಿ ಎಲ್ಲ ಸಪ್ರೇಟ್ ನಾವು ಕೊಟ್ಟಿರ್ತಾರೆ. ಒಂದು
ಕಡಲೆಪುರಿ ಚೋಚೋ ಥರ ಇರುತ್ತೆ ಅದಕ್ಕೆಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ನೋವಂಥದ್ದು. ಅಕ್ಕದಮ್ಮ ಇಬ್ಬರು ಅವರು ಅದನ್ನು ರೆಡಿ ಮಾಡಿಕೊಂಡು ಅವ್ರು ತಿಂತಾಯಿದ್ರು. ನಾನಿಲ್ಲಿ ಪಲ್ಯ ಮಾಡಿಬಿಟ್ಟು ಏನಾದರೂ ರಸಮ್ ಟೈಪ್ ಮಾಡೋಣ ಅಂದ್ಕೊಂಡೆ ಬಾಳೆ ಹೂವಿಂದು. ಆಮೇಲೆ ಎರಡೆರಡು ಮಾಡೋಕ್ಕೆ ಹೋದರೆ ಈಗಲೇ 10:30 ಆಗಿದೆ, ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬಾಳೆ ಹೂವು ಹಾಕ್ಬಿಟ್ಟು ತವೆ ಮಾಡ್ತಾರಲ್ಲ ಆ ಟೈಪಲ್ಲಿ ಹೆಸರುಬೇಳೆ ತೊಗರಿಬೇಳೆ 2 ಹಾಕಿ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡಿಕೊಂಡು ಆನಂತರ ಬಾಳೆ ಹೂವು ಏನಿತ್ತು ಅದು ಕಟ್ ಮಾಡ್ಕೊಂಡಿರೋಂಥ ಬಾಳೆ ಹೂವು ಹಾಕಿ ಸ್ವಲ್ಪ ಉಪ್ಪು ಸಾಂಬಾರು ಪುಡಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು 1-2 ವಿಷಲ್ ಹಾಕಿ ಕುದಿಸ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಅದು ಲಾಸ್ಟಲ್ಲಿ ಇನ್ನೇನು ನಾವು ಇಳುತ್ತೀವಿ ಅನ್ಬೇಕಾದ್ರೆ ಹುಣಸೆಹಣ್ಣು ರಸ ಹಾಕ್ಕೊಂಡ್ರೆ ಫೈನಲಿ ಇದೊಂದು ತವೆ ರೆಡಿ ಆಯಿತು. ಪುರಿ ಇಷ್ಟ ಆಯಿತಾ? ಖಾಲಿ ಮಾಡೋಕ್ಕೆ ತಾನೇ ತಂದಿರೋದು. ಅಬ್ಬಾ ಇವತ್ತೇನಾಯಿತು ಅಂದರೆ ನಾವು ವಾಕಿಂಗ್ ಹೋಗಿದ್ದು, ಕಾಲು ನೋವು, ಅದ್ರ ಜೊತೆಗೆ ಮತ್ತೆ ಎಕ್ಸ್ಟ್ರಾ ಡಿಮಾರ್ಟ್ ಕಾಲುಗಳು ಹೆಂಗೆ ನೋವ್ತಾ ಇದೆ ಅಂದರೆ ಫ್ರೆಂಡ್ಸ್ ಯಪ್ಪ ಎಷ್ಟು ಓಡಾಡ್ತೀರಾ ನೀವು ಅನ್ನೋ ಥರ ಕಾಲು ಬೈಯೋ ಥರ ಅನ್ನಿಸ್ತಾ ಇದೆ ಫೀಲ್ ನನಗೆ. ಕಂಡೀಷ್ನರ್ ನಾನು ಶಾಂಪು ಯೂಸ್ ಮಾಡೋದು ಬಂದು ಪಿಂಕ್ ಶಾಂಪು, ಬಟ್ ಪಿಂಕ್ ಶಾಂಪು ಇಲ್ಲ ಅಂತ ಹೇಳಿ ಪಿಂಕ್ದು ಶಾಂಪುದು ಕಂಡೀಷ್ನರ್ ಸಿಕ್ಕಿಲ್ಲ ನನಗೆ. ಕೊಕೊನಟ್ ಆಯಿಲ್, ಸಬೀನಾ, ಪೆನ್ಗಳು, ಸೆನ್ಸೋಡೆಂಟ್ ಪೇಸ್ಟ್. 1 ತಿಂಗಳಿಗೆ ನಮ್ಮನೆಗೆ ಮಿನಿಮಮ್ ಅಂದರು ಹೇಳಿದರೆ ನೀವು ಏನು ಹೇಳ್ತಿರೋ ಗೊತ್ತಿಲ್ಲ ಫ್ರೆಂಡ್ಸ್, ಇಲ್ಲಾಂದರೂ 10,000 ರೂಪಾಯಿ ಆದರೂ ಗ್ರಾಸರೀಸ್ ಅಂತಲೇ ಖರ್ಚು ಮಾಡ್ತೀನಿ ನಾನು. ಅಷ್ಟು ಮನೆಗೆ ಅಂದರೆ ಶಾಂಪೂ ಪೇಸ್ಟು ಮತ್ತು ಕೆಲವೊಂದು ಮನೆಗೆ ಬೇಕಾಗಿರುವಂಥದ್ದು ಪ್ರತಿಯೊಂದು A to Z ಅಂತ ಹೇಳ್ಬೋದು. ಒಂದು 10,000 ರೂಪಾಯಿ ಆದರೂ ಮಿನಿಮಮ್ ಬೇಕಾಗುತ್ತೆ. ಕೆಲವೊಂದು ಟೈಮಲ್ಲಿ ಅದಕ್ಕೂ ಜಾಸ್ತಿನೂ ಕೂಡ ಆಗ್ತಾ ಇರುತ್ತೆ. ಈಗಂತೂ ನಾನು ಹತ್ರ ಇದೆ ಅಂತ ಹೇಳಿ ಖಾಲಿದಂಗೆ ಹೋಗಿ ತರೋದ್ರಿಂದ ಲೆಕ್ಕನೇ ಸಿಗ್ತಲ್ಲ, ಆ ಲೆವೆಲಿಗೆ ದುಡ್ಡಿಂದ ಹೋಗ್ತಾ ಇದೆ. ಬಟ್ ಮಿನಿಮಮ್ ಅಂದರೆ ಒಂದು 10,000 ಆದರೂ ಬೇಕಾಗುತ್ತೆ. ಇದೊಂದು ಬ್ರಷು ಯಾಕೆಂದ್ರೆ ಅಂದರೆ ವಿಂಡೋಸ್ ಹತ್ರ ನನಗೆ ಕ್ಲೀನ್ ಮಾಡೋಕ್ಕೆ ಬೇಕಾಗಿತ್ತು, ಹಂಗಾಗಿ ತೊಗೊಂಡೆ, ಚೆನ್ನಾಗಿತ್ತು. ಮತ್ತು ಹ್ಯಾಂಡಲ್ ಚೆನ್ನಾಗಿತ್ತು ನನಗೆ. ಇದು ಹ್ಯಾಂಡಲ್ ಬಂದು ವುಡನ್ ಹ್ಯಾಂಡಲ್ ಇತ್ತು. ಜಸ್ಟ್ ಇದು ಒಂದು 149 ರುಪೀಸ್ ಅಷ್ಟೇ, 149 ರೂಪಾಯಿದು ವರ್ತ್ ಅನಿಸ್ತು. ನಾನು ತೊಗೋಬೋದು ಅನಿಸ್ತು. ವಿಂಡೋಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಡಸ್ಟ್ ಮಾಡೋದಕ್ಕೆ ಚೆನ್ನಾಗಿತ್ತು ಅಂತ ಇದೊಂದು ತೊಗೊಂಡೆ. ಆ್ಯಂಡ್ ಕಂಡೀಷ್ನರ್ ಆಲ್ರೆಡಿ ಹೇಳಿದಾಗೆ. ಇದು 2 ಬಂದು ಪಕ್ಷಿಗಳಿಗೆ ನೀರಿಡೋಕ್ಕೆ. ಇವಾಗಲೇ ನೀರು ಹಾಕಿಟ್ಬಿಟ್ರು ಸರಿನಾ. ಕಂಬಿಗಳು ನಮ್ದು ಹೊರಗಡೆ ಕಂಬಿ ಇದೆಯಲ್ಲ, ಆ ಕಂಬಿ ಆದಂಗೆ ಹೊರಗಡೆಗಾದಂಗೆ ಈಗ ಹ್ಯಾಂಗ್ ಮಾಡಿ ನೀರು ಹಾಕಿಟ್ರೆ ಪಕ್ಷಿಗಳಿಗೆ ನೀರು ಕುಡಿಬೇಕು ಅಂದಾಗ ಬಂದು ಪಾಪ ಕುಡಿತಾರೆ. ಅದಕ್ಕೋಸ್ಕರ ಅಂತಲೇ ಇದೆರಡು ತೊಗೊಂಡಿದ್ದೀನಿ, ಪಕ್ಷಿಗಳಿಗೋಸ್ಕರ ಅಂತಲೇ ನೀರು ತುಂಬಿಸ್ಬಿಟ್ಟು ಇಡೋಣ ಅಂತ. ಆಮೇಲೆ ಅಪ್ಪ ಬಂದು ಖಾಲಿಯಾಗಿತ್ತು, ಟಾಟಾ ತೊಗೊಂಬಂದ್ವಿ ಸರಿ. ಕಾರ್ನ್ಫ್ಲೆಕ್ಸ್ ಟಾಟಾದು. ಇದು ಒಂದು ಕುಕ್ಕರ್ ಕುಕ್ತಾ ಇದೆ. ಹೊಸ ಸೋಪ್ ಹಿಮಾಲಯ ಆಲ್ಮಂಡ್ ಆ್ಯಂಡ್ ರೋಸ್ ಅನ್ನಿ 2 ಥರ ತೊಗೊಂಡ್ವಿ. ಈಗಿರೋ ರೈಟಲ್ಲಿ ನಿಜವಾಗ್ಲೂ ಇದೆ ಕಡಿಮೆ ಅಂತ ನನಗೆ ಅಂದ್ಕೊಳ್ತೀನಿ. ನಮ್ಮಮ್ಮ ಅದನ್ನೇ ಹೇಳ್ತಾ ಇರ್ತಾರೆ ಯಾವಾಗಲೂ ಕೂಡ. ಅವಾಗೆಲ್ಲ ಇದ್ದಿದ್ದು ರೈಟಿಗೂ ಈಗಿರೋದಕ್ಕೂ ಭಾಳ ವ್ಯತ್ಯಾಸ ಇದೆ ಅಂತ. ಅದರಲ್ಲಿ ನಮಗೇನಂದರೆ ರಾಗಿ ತೊಗೊಳೋದಿಲ್ಲ, ಅಕ್ಕಿ ತೊಗೊಳೋದಿಲ್ಲ, ಇದೆಲ್ಲ ಊರಿಂದನೇ ತೊಗೊಂಬರೋಂಥದ್ದು ಇರುತ್ತೆ. ಈಗಂತೂ ಗೋಧಿ ಹಿಟ್ಟು ಕೂಡ ನಾನು ತೊಗೊಂಬರೋದಿಲ್ಲ, ಗೋಧಿ ತೊಗೊಂಡು ಪುಡಿ ಮಾಡಿಸ್ಕೊಳ್ತೀನಿ. ಹಂಗಾಗಿ ಇವೆಲ್ಲ ಸಪ್ರೇಟ್ ಖರ್ಚು. ಅದು ಬಿಟ್ಟು ನಾರ್ಮಲಿ ಮನೆಗೆ ಬೇಕಾಗಿರುವಂತಹ ಕಾಳು, ಎಣ್ಣೆ ಅಥವಾ ಪಾತ್ರೆ ತೊಳೆಯೋ ಸೋಪ್ಗಳಾಗ್ಬೋದು, ಜೆಲ್ ಆಗ್ಬೋದು, ಆಮೇಲೆ ಮಕ್ಳಿಗೆ ಕ್ರೀಮು, ಪೌಡರ್ ಈ ಥರದ್ದೆಲ್ಲ ಇರುತ್ತಲ್ಲ, ಇದೆಲ್ಲ ಟೋಟಲ್ ಇಷ್ಟೇ ಆಗುತ್ತೆ. ಕೆಲವೊಂದು ಟೈಮಲ್ಲಿ ಇದಕ್ಕೂ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಅದೇ ಹೇಳ್ತಾ ಇರ್ತಾರೆ, ಎಷ್ಟಿದ್ರೂ ದುಡ್ಡು ಇವಾಗಂತೂ ಸಾಕಾಗೋದಿಲ್ಲ, ಅಷ್ಟು ಖರ್ಚಾಗುತ್ತೆ ಅಲ್ವಾ ಅಂತ. ಮಧ್ಯಾಹ್ನ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ. ಯಾರಿಗೂ ಕೂಡ ಈಗ ನಿದ್ದೆ ಬರ್ತಾ ಇಲ್ಲ. ಅದಕ್ಕೆ 12:30 ಏನಂದ್ರೆ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾನು ನಿದ್ದೆ ಮಾಡಿದ್ದು. 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು 5 ಗಂಟೆಗೆ ಎಂಡ್ ಮಾಡಿದ್ದು. ನಿದ್ದೆ ಬರ್ತಾ ಇದೆ. ನಂಗೆ ನಿದ್ದೆ ಬರ್ತಾ ಇಲ್ಲ, ನಂಗೆ ನಿಜ ನಿದ್ದೆ ಬರ್ತಾ ಇಲ್ಲ.
12:30 ಆದರೂ ಯಾರಿಗೂ ನಿದ್ದೆ ಬರದಿರೋದಕ್ಕೆ ಹಿಂಗೆ ಒದ್ದಾಡ್ಕೊಂಡು ಹಿಂಗೆ ಕಾಲ ಕಳೀತಾ ಇರೋ ಥರ ಆಗಿದೆ. ಇವಾಗ ಚಿಂಟು ಚೈತು ಗುಡ್ ಬೈ. ನಾನು ಇವಾಗ ಹೇಳ್ತಾ ಇದ್ದೀನಿ ನನಗೆ ಇವತ್ತು ತುಂಬಾ ಬೇಜಾರಾಯ್ತು. ಯಾಕಪ್ಪ? ಬ್ಯಾಟು ಬೋಲ್ಸಿದ್ವಿ ನಾಳೆ ಅಪ್ಪನಿಗೆ ತಗೊಂಬಂದು ಕೊಡ್ತಾ ಇರಲ್ಲ. ನಿಂಗೆ ನಾಳೆ ನಿಮ್ಮಪ್ಪ ಕೊಡಿಸ್ತೀನಿ ಅಂತ ಹೇಳಿದ್ರು. ನಾನು ಲಾಲ್ಬಾಗ್ ಹೋಗ್ತಾನೆ ತಗೊಂಡು ಬೆಳಿಗ್ಗೆ ಅಂಗಡಿ ಯಾರು ಓಪನ್ ಮಾಡ್ತಾರೆ? ಬರ್ತಾ ಹಾಂ ಬರ್ತಾ ಬರ್ತಾನೆ ಯಾರು ಅಷ್ಟು ಬೇಗ ಓಪನ್ ಮಾಡ್ತಾರೆ? ಹಾಂ ನೋಡ ಹಂಗೆ ಆಡಬಾರ್ದು. ಓಕೆ ಫ್ರೆಂಡ್ಸ್, ಇವಾಗೆಲ್ಲ ಇಲ್ಲೇ ಗುಡ್ ಬೈ ಬಿದ್ದು ಒದ್ದಾಡೋದು. ಗುಡ್ ಬೈ, ಗುಡ್ ನೈಟ್. ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀವಿ. ಬೈ ಫ್ರೆಂಡ್ಸ್, ವಾಚಿಂಗ್. ಬಾಯ್ ಬಾಯ್. ಬಾಯ್ ಬಾಯ್ ಬಾಯ್.